Hey guys, welcome to the channel Dani Vlogs. I'm back with another tasty, yummy, easiest breakfast recipe for students, college going, working women. ಎಲ್ಲರಿಗೂ ಬ್ರೇಕ್ಫಾಸ್ಟ್ ಯಾರು ತಿಂತಾರೆ ಎಲ್ಲರಿಗೂ ಶಾವ್ಗೆ ಉಪ್ಪಿಟ್ಟು ಅದು ಶಾವಿಗೆ ಉಪ್ಪಿಟ್ಟು ಅಂದರೆ ಫುಲ್ ಅಂಟ್ಕೊಂಡು ಆ ಥರ ಎಲ್ಲ ಅಲ್ಲ, ಬಿಡಿ ಬಿಡಿ ಹಾಕಿ ಹೋಟ್ಲಲ್ಲಿ ಸಿಗುವಂಥ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರುವಂಥ ಶಾವಿಗೆ ಉಪ್ಪಿಟ್ಟು. ಸೋ ಟೇಸ್ಟಿ ಆ್ಯಂಡ್ ಎಮ್ಮೆ ರೆಸಿಪಿ. ಮೊದಲು ಶಾವಿಗೆ ಉಪ್ಪಿಟ್ಟಿಗೆ ನಾನಿಲ್ಲಿ ಅನಿಲ್ ಶಾವಿಗೆ ಬರುತ್ತಲ್ಲ, ಬ್ಲೂ ಕಲರ್ ಪ್ಯಾಕೆಟು, ಅದರಲ್ಲಿ 2 ಹಿಡಿಯಷ್ಟು ಶಾವಿಗೆನ ಮೊದಲೇ ಕುದಿತಾ ಇರುವಂಥ ನೀರಿಗೆ ಸ್ವಲ್ಪ ಸಾಲ್ಟ್ ಮತ್ತು ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಆ ಕುದಿತಾ ಇರೋ ನೀರಿಗೆ 2 ಹಿಡಿಯಷ್ಟು ಶಾವ್ಗೆನ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡು ಅದನ್ನ ಒಂದು ಆ, ನೀರೆಲ್ಲ ತೆಗೆದು ಸೋಸ್ಕೊಂಡು ತಣ್ಣೀರ್ನ ಹಾಕಿ ಅದನ್ನ ಸ್ವಲ್ಪ ಡ್ರೈ ಹಾಕೋದಕ್ಕೆ ಬಿಡಬೇಕು. ಸೊ ದಟ್ ಶಾವ್ಗೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಅದು ಸ್ವಲ್ಪ ಆರ್ತಾ ಇರೋಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಮನೇಲಿ ಯಾವ್ಯಾವ ತರಕಾರಿ ಸಿಗುತ್ತೋ ಎಲ್ಲ ತರಕಾರಿನೂ ಕೂಡ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವಿಲ್ಲಿ ಅದನ್ನು ಏನು ಬೇಯಿಸಿರೋದಿಲ್ಲ, ಜಸ್ಟ್ ಎಣ್ಣೆನಲ್ಲೇ ರೋಸ್ಟ್ ಮಾಡೋದ್ರಿಂದ ಆದಷ್ಟು ಬೇಗ ಬೇಯಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಸಣ್ಣ ಕಟ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತರಕಾರಿನೂ ಕೂಡ ವೆಲ್ ಕುಕ್ ಆಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಾನಿಲ್ಲಿ ಮನೇಲಿ ಬಟಾಣಿ ಹಾಗೆ ಕ್ಯಾರೆಟ್, ಬೇನಿಸ್ ಮತ್ತು ಆಲೂಗೆಡ್ಡೆ ಇತ್ತು. ಅದಷ್ಟನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ತರಕಾರಿ ಎಲ್ಲನೂ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾವಿಲ್ಲಿ ಎಷ್ಟು ಫ್ರೈ ಮಾಡಬೇಕು ಅಂತಂದರೆ ತರಕಾರಿ ಎಲ್ಲ ಆದಷ್ಟು ಚೆನ್ನಾಗಿ ಬೇಯಬೇಕು. ತರಕಾರಿ ಬೇಯೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಶಾವಿಗೆ ಬೇಯಿಸೋದಕ್ಕೂ ಉಪ್ಪು ಹಾಕಿರ್ತೀರಾ, ಸೊ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ಬೇಕು. ಶಾವಿಗೆಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋಬೇಕು. ಏನಕ್ಕೆ ಅಂತಂದರೆ ನೀವು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೂ ಶಾವಿಗೆ ಉಪ್ಪು ಜಾಸ್ತಿ ಮಾಡುತ್ತೆ, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನ ಹಾಕೊಂಡಾದ್ಮೇಲೆ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತರಕಾರಿ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಅಂತ ನಿಮಗೆ ಅನಿಸುತ್ತಲ್ವ, ಆವಾಗ ನೀವು ಟೊಮ್ಯಾಟೊ ಹಣ್ಣನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಟೊಮ್ಯಾಟೊನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದ ಮೇಲೆ ಅದಕ್ಕೆ ನಾವು ಶಾವಿಗೆನ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಶಾವಿಗೆ ಎಷ್ಟು ಬಿಡಿ ಬಿಡಿಯಾಗಿ ಉದ್ರಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ತುಂಬ ಜಾಸ್ತಿ ವೆಲ್ ಕುಕ್ಕು ಆಗಿಲ್ಲ, ಹಾಗೆ ಅಂಡರ್ ಕುಕ್ ಕೂಡ ಆಗಿಲ್ಲ. ಶಾವಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮೇಲೆ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿ ಆದಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನಿಮ್ಗಿಲ್ಲಿ ಎಕ್ಸ್ಟ್ರಾ ಕೆಲಸ ಅಂತಂದರೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಕೆಲಸ ಇಲ್ಲ. ಉಪ್ಪಿಟ್ಟು ಬೇಗನೆ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಮೇಲೆ ಹಾಕ್ಕೊಳ್ತೀನಿ. ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಇಲ್ಲ, ಇಟ್ಸ್ ಆಪ್ಷನಲ್. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಬ್ರೇಕ್ಫಾಸ್ಟ್ ರೆಸಿಪೀಸ್ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.